ನಮಸ್ಕಾರ ಸ್ನೇಹಿತರೆ, ಶ್ರೀಕಲ್ಪತರು ಮಡಿಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಮಗಳು. ಸ್ನೇಹಿತರೆ, RCB ಅಭಿಮಾನಿಗಳ ದಶಕಗಳ ಕನಸು ಕೊನೆಗೂ ನನಸಾಗಿದೆ. 2026ರ IPLನಲ್ಲಿ RCB ಭರ್ಜರಿ ಗೆಲುವು ಸಾಧಿಸಿ ಕಪ್ ನಮ್ಮದೇ ಮಾಡಿಕೊಂಡಿದೆ. ಇಡೀ ಕರ್ನಾಟಕವೇ ಈ ಗೆಲುವನ್ನು ಹಬ್ಬದಂತೆ ಸಂಭ್ರಮಿಸುತ್ತಿದೆ. ಆದರೆ ಈ ಖುಷಿಯ ನಡುವೆಯೇ RCB ಅಭಿಮಾನಿಗಳಿಗೆ ಶಾಕ್ ನೀಡುವ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅದೇನೆಂದರೆ BCCI RCB ಗೆದ್ದಿರೋ IPL ಟ್ರೋಫಿಯನ್ನು ವಾಪಸ್ ಪಡೆದಿದೆ. ಹೌದು, ನೀವು ಕೇಳಿದ್ದು ನಿಜ. ಆದರೆ BCCI ಯಾಕೆ ಈ ನಿರ್ಧಾರ ತಗೊಂಡಿದೆ? RCB ಏನಾದರೂ ತಪ್ಪು ಮಾಡಿದೆಯಾ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀವಿ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, RCB ಅಭಿಮಾನಿಗಳು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. BCCI ಟ್ರೋಫಿ ಹಿಂಪಡೆಯುತ್ತಿರುವುದು ಯಾವುದೇ ವಿವಾದ ಅಥವಾ ನಿಯಮ ಉಲ್ಲಂಘನೆಯ ಕಾರಣಕ್ಕಲ್ಲ. ಇದರ ಹಿಂದೆ ಇರೋದು IPLನ ಒಂದು ಆಸಕ್ತಿದಾಯಕ ನಿಯಮ. ಅದೇನಪ್ಪ ಅಂದರೆ, IPL ಫೈನಲ್ ಪಂದ್ಯ ಮುಗಿದ ತಕ್ಷಣ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನೀವು ನೋಡುವ ಆ ಚಲಿಸುವ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನದ ಟ್ರೋಫಿ ಇದೆಯಲ್ಲ, ಅದು ಅಸಲಿ ಅಂದರೆ ಒರಿಜಿನಲ್ ಟ್ರೋಫಿ. ಈ ಅಸಲಿ ಟ್ರೋಫಿಯನ್ನು BCCI ಯಾವುದೇ ತಂಡಕ್ಕೂ ಶಾಶ್ವತವಾಗಿ ಮನೆಗೆ ತಗೊಂಡು ಹೋಗಲು ಬಿಡುವುದಿಲ್ಲ. ಪ್ರೆಸೆಂಟೇಷನ್ ಮುಗಿದ ತಕ್ಷಣ ಆ ಒರಿಜಿನಲ್ ಟ್ರೋಫಿಯನ್ನು BCCI ಅಧಿಕಾರಿಗಳು ವಾಪಸ್ಸು ಪಡೆದು ಮುಂಬೈನ BCCI ಮುಖ್ಯ ಕಚೇರಿಯಲ್ಲಿ ಭದ್ರವಾಗಿ ಇಡುತ್ತಾರೆ. ಹಾಗಾದರೆ RCB ತಂಡಕ್ಕೆ ಟ್ರೋಫಿನೇ ಸಿಗಲ್ವಾ ಅಂತ ಕೇಳಬೇಡಿ. BCCI ಆ ಒರಿಜಿನಲ್ ಟ್ರೋಫಿಯ ತದ್ರೂಪವಾಗಿರುವ ಅಷ್ಟೇ ಸುಂದರವಾದ ಮತ್ತೊಂದು ರೆಪ್ಲಿಕಾ ಅಂದರೆ ನಕಲು ಟ್ರೋಫಿಯನ್ನು RCB ತಂಡಕ್ಕೆ ಶಾಶ್ವತವಾಗಿ ನೀಡುತ್ತದೆ. ಈ ಟ್ರೋಫಿಯನ್ನೇ RCB ಬೆಂಗಳೂರಿಗೆ ತಂದು ತಮ್ಮ ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಳ್ಳುತ್ತದೆ. ಕೇವಲ RCB ಮಾತ್ರವಲ್ಲ, ಈ ಹಿಂದೆ ಕಪ್ ಗೆದ್ದಿರುವ ಮುಂಬೈ ಇಂಡಿಯನ್ಸ್, CSK ಅಥವಾ KKR ಯಾವುದೇ ತಂಡ ಇರಲಿ, ಎಲ್ಲರಿಗೂ BCCI ಇದೇ ನಿಯಮವನ್ನು ಅನ್ವಯಿಸುತ್ತದೆ. ಸೆಕ್ಯುರಿಟಿ ಕಾರಣಗಳಿಗಾಗಿ BCCI ಒರಿಜಿನಲ್ ಟ್ರೋಫಿಯನ್ನು ತನ್ನ ಬಳಿಯೇ ಇರಿಸಿಕೊಳ್ಳುತ್ತದೆ. RCB ಫ್ಯಾನ್ಸ್ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಟ್ರೋಫಿ ಒರಿಜಿನಲ್ ಇರಲಿ, ರೆಪ್ಲಿಕಾ ಇರಲಿ, ಈ ಸಲನೂ ಕಪ್ ನಮ್ಮದೇ ಆಗಿದೆ. ಸತತವಾಗಿ ಗೆದ್ದು ಬೀಗಿರೋ ನಮ್ಮ RCB ಆರ್ಮಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. IPL ನಿಯಮಗಳ ಪ್ರಕಾರ ಫೈನಲ್ ಪಂದ್ಯ ಮುಗಿದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ವಿಜೇತ ತಂಡಕ್ಕೆ ನೀಡಲಾಗುವ ಕೋಟ್ಯಂತರ ರೂಪಾಯಿ ಮೌಲ್ಯದ ಅಸಲಿ ಚಿನ್ನದ ಟ್ರೋಫಿಯನ್ನು BCCI ತನ್ನ ಮುಖ್ಯ ಕಚೇರಿಯಲ್ಲಿ ಭದ್ರವಾಗಿರಿಸುತ್ತದೆ. ಸೆಕ್ಯುರಿಟಿ ಕಾರಣಗಳಿಗಾಗಿ ಹಾಗೂ ಆರ್ಥಿಕ ಹೊರೆಯಾಗದಂತೆ ತಡೆಯಲು ವಿಜೇತ ತಂಡಕ್ಕೆ ಅಸಲಿ ಟ್ರೋಫಿಯ ಬದಲಾಗಿ ತದ್ರೂಪವಾಗಿರುವ ನಕಲು ಟ್ರೋಫಿಯನ್ನು ಶಾಶ್ವತವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ನೀಡಲಾಗುತ್ತದೆ. ಕೇವಲ RCB ಮಾತ್ರವಲ್ಲ, ಈ ಹಿಂದೆ IPL ಗೆದ್ದಿರೋ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಸೇರಿದಂತೆ ಎಲ್ಲ ಚಾಂಪಿಯನ್ ತಂಡಗಳಿಗೂ BCCI ಅಸಲಿ ಟ್ರೋಫಿಯನ್ನು ಹಿಂಪಡೆದು ಪ್ರತಿಕೃತಿಯನ್ನೇ ನೀಡುತ್ತಾ ಬಂದಿದೆ. ಆದ್ದರಿಂದ ಇದು ಕೇವಲ BCCIನ ಅಧಿಕೃತ ಪ್ರತಿಕ್ರಿಯೆಯಾಗಿದ್ದು, RCB ತಂಡದ 2026ರ IPL ಚಾಂಪಿಯನ್ಸ್ ಪಟ್ಟಕ್ಕೆ ಯಾವುದೇ ಧಕ್ಕೆ ಇಲ್ಲ. ಈ ಸಲನೂ ಕಪ್ ನಮ್ಮದೇ ಎನ್ನುತ್ತಾ RCB ತಂಡ ಗೆಲುವಿನ ಟ್ರೋಫಿಯೊಂದಿಗೆ ಬೆಂಗಳೂರಿಗೆ ಮರಳಿದೆ.